ಧಾರಾಕಾರ ಮಳೆ ಮನೆ, ಹೋಟೆಲ್ಗೆ ನುಗ್ಗಿದ ನೀರು. ಧಾರವಾಡ ಜಿಲ್ಲೆ ಉಪ್ಪಿನಬೆಟಗೇರಿ, ಅಮ್ಮಿನಬಾವಿ, ಹೆಬ್ಬಳ್ಳಿ, ಶಿವಳ್ಳಿ, ಮಾರಡಗಿ, ಕರಡಿಗುಡ್ಡ, ಯಾದವಾಡ, ನರೇಂದ್ರ, ಗರಗ, ತಡಕೋಡ, ಮಾದನಬಾವಿ ಗ್ರಾಮದ ಸುತ್ತಮುತ್ತ ಭಾನುವಾರ ಧಾರಾಕಾರ ಮಳೆ ಸುರಿಯಿತು. ಬೆಳಿಗ್ಗೆಯಿಂದಲೂ ಮೋಡ ಕವಿದ ವಾತಾವರಣವಿತ್ತು. ಮಧ್ಯಾಹ್ನದ ವೇಳೆಗೆ ಮಳೆ ಸುರಿಯಲು ಆರಂಭಿಸಿತು. ತಡರಾತ್ರಿವರೆಗೆ ಜಿಟಿ ಮಳೆ ಸುರಿಯಿತು. ರಭಸದ ಮಳೆಗೆ ಅಮ್ಮಿನಬಾವಿ ಗ್ರಾಮದ ಪೆಟ್ರೋಲ್ ಪಂಪ್ ಹತ್ತಿರದಲ್ಲಿನ ಗಠಾರದ ನೀರು ಸರಾಗವಾಗಿ ಹರಿದು ಹೋಗದೆ ಮನೆ ಮತ್ತು ಹೋಟೆಲ್ಗೆ ನುಗ್ಗಿತ್ತು. ಈರುಳ್ಳಿ ಸೇರಿದಂತೆ ಅಡುಗೆ ಸಾಮಗ್ರಿ, ಅಂಗಡಿಯ ಪರಿಕರಗಳು, ರಸ್ತೆಯ ಮೇಲೆ ನಿಲ್ಲಿಸಿದ್ದ ವಾಹನಗಳು ನೀರು ಪಾಲಾದವು. ಚರಂಡಿಯಲ್ಲಿ ತ್ಯಾಜ್ಯ ಸಂಗ್ರಹವಾಗಿದ್ದರಿಂದ ಅವಾಂತರ ಸೃಷ್ಟಿಯಾಗಿತ್ತು ಎಂದು ಅಲ್ಲಿನ ನಿವಾಸಿಗಳು ತಿಳಿಸಿದರು. ಪೆಟ್ರೋಲ್ ಬಂಕ್ ಹತ್ತಿರದ ಗಠಾರ ಬ್ಲಾಕ್ ಆಗಿ ಮಳೆಯ ನೀರು ಹತ್ತಿರದ ಹೋಟೆಲ್ ಮತ್ತು 2 ಮನೆಗಳಿಗೆ ನೀರು ನುಗ್ಗಿದೆ. ಸ್ಥಳಕ್ಕೆ ತೆರಳಿ ಸ್ಥಳ ಪರಿಶೀಲಿಸಿದ್ದೇನೆ. ಆಂಟಿಯವರು ಪೈಪ್ಲೈನ್ ಅಳವಡಿಸಲು ಅಗೆದ ಪರಿಣಾಮ ಮಣ್ಣು ಮತ್ತು ತ್ಯಾಜ್ಯ ಸಿಲುಕಿದೆ. ಮ್ಯಾನೇಜರ್ ಜತೆ ಮಾತಾಡಿದ್ದೇನೆ. ಬೆಳಿಗ್ಗೆ ಕೂಲಿಕಾರರಿಂದ ತ್ಯಾಜ್ಯ, ಮಣ್ಣು ತೆರವುಗೊಳಿಸಿ ಹೀಗಾಗದಂತೆ ಕ್ರಮ ವಹಿಸಲಾಗುವುದು ಎಂದು ಅಮ್ಮಿನಬಾವಿ ಗ್ರಾಮ ಪಂಚಾಯ್ತಿ ಪಿಡಿಒ ಮಾಹಿತಿ ನೀಡಿದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ ಲಕ್ಷ್ಮೇಶ್ವರ.